ಸ್ವಾಗತ. ಇವತ್ತು ನಾನು ಬಿಸಿಬೇಳೆಬಾತ್ ಪುಡಿನ ನಾನು ಹೇಗೆ ತಯಾರಿಸಿಟ್ಕೋತೀನಿ ಅಂತ ತೋರಿಸ್ತೀನಿ. ಈ ರೀತಿ ಬಿಸಿಬೇಳೆಬಾತ್ ಪುಡಿ ಮೊದಲೇ ರೆಡಿ ಇಟ್ಕೊಂಡಿದ್ರೆ ಸಮಯ ಇಲ್ಲದೆ ಇದ್ದಾಗ ಬಿಸಿಬೇಳೆಬಾತ್ನ ಸುಲಭವಾಗಿ ಬೇಗ ತಯಾರಿಸ್ಕೋಬೋದು. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮರಿಬೇಡಿ. ಬಿಸಿಬೇಳೆಬಾತ್ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಿಸಿ ಬಾಣಲೆಗೆ 2 ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ 4 ದೊಡ್ಡ ಚಮಚ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕಿದ್ಮೇಲೆ 2 ದೊಡ್ಡ ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆನ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ತುಂಬ ಹೊತ್ತು ಹುರಿಯೋ ಅಗತ್ಯ ಇಲ್ಲ, ಸುಮ್ಮನೆ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಹುರಿದ್ರೆ ಸಾಕು. ಕೆಂಪಾಗೋ ರೀತಿ ಹುರಿಯೋಕ್ಕೆ ಹೋಗಬೇಡಿ. ಇದನ್ನು ಸ್ವಲ್ಪ ಹುರಿದ ಮೇಲೆ ಅರ್ಧ ಚಿಕ್ಕ ಚಮಚ ಮೆಂತ್ಯ ಕಾಳು, 1 ಚಿಕ್ಕ ಚಮಚ ಕಾಳು ಮೆಣಸು ಹಾಕ್ಕೊಳ್ಳೋಣ. ಇದೆರಡನ್ನು ಹಾಕ್ಕೊಂಡ್ಮೇಲೆ ಇಡೀ ಮಸಾಲೆ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಏಲಕ್ಕಿ, 6 ಚಕ್ಕೆ ಚೂರು, 6 ಲವಂಗ, ಅರ್ಧ ಚಿಕ್ಕ ಚಮಚ ಜಾಯಕಾಯಿ ಚೂರು, 1 ಚಿಕ್ಕದು ಜಾಪತ್ರೆ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಸಾಮಗ್ರಿನೂ ಸಣ್ಣ ಉರಿಯಲ್ಲೇ ಹುರಿಬೇಕು. ಇದಿಷ್ಟನ್ನು ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಒಂದು ಅರ್ಧ ಚಿಕ್ಕ ಚಮಚ ಇಂಗು ಹಾಕ್ಕೊಳ್ಳೋಣ. ನಾನಿಲ್ಲಿ ಗಟ್ಟಿ ಇರೋಂಥ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. 20-25 ಬ್ಯಾಡಗೆ ಮೆಣಸಿನ್ಕಾಯಿ, 40 ಗುಂಟೂರು ಮೆಣಸಿನ್ಕಾಯಿ, 4-5 ಕಡ್ಡಿ ಕರಿಬೇವನ್ನ ಚೆನ್ನಾಗಿ ತೊಳೆದು ಹಾಕ್ಕೋತಾ ಇದ್ದೀನಿ. ಹಸಿ ಕರಿಬೇವನ್ನೇ ಹಾಕ್ಕೊಳ್ಳಿ, ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹುರಿಯೋಣ. ಇದನ್ನು ಮೆಣಸಿನ್ಕಾಯಿ ಸ್ವಲ್ಪ ಗರಿ ಆಗೋ ರೀತಿ ಸ್ವಲ್ಪ ಹುರಿಯೋಣ. ಇದನ್ನು ಈಗ ಧನಿಯಾ ಹಾಕ್ಕೊಳ್ಳೋಣ. 4 ದೊಡ್ಡ ಚಮಚ ಧನಿಯಾ ಹಾಕ್ಕೋತಾ ಇದ್ದೀನಿ. ಧನಿಯಾ ಹಾಕಿದ್ಮೇಲೆ 1 ಚಿಕ್ಕ ಚಮಚ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಲೋ ಫ್ಲೇಮಲ್ಲೇ ಮೆಣಸಿನ್ಕಾಯಿ ಸ್ವಲ್ಪ ಗರಿ ಆಗೋ ರೀತಿ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ 1 ದೊಡ್ಡ ಚಮಚ ಗಸಗಸೆ, 1 ಚಿಕ್ಕ ಚಮಚ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನೇ ನಾವು ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಯೋ ಅಗತ್ಯ ಇಲ್ಲ. ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಿ ಕಲಿಸ್ಕೊಂಡ್ರೆ ಸಾಕು. ಮೆಣಸಿನ್ಕಾಯಿ ಬಿಸಿಗೇನೆ ಗಸಗಸೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಮೊದಲೇ ಹಾಕ್ಬಿಟ್ರೆ ಕೆಲವು ಬಾರಿ ಗಸಗಸೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಕೆಟ್ಟೋಗುತ್ತೆ. ಒಂದ್ಸಲ ಇದನ್ನು ಚೆನ್ನಾಗಿ ಕಲಿಸಿದ್ಮೇಲೆ ಪೂರ್ತಿಯಾಗಿ ತಣ್ಣಕ್ಕಾಗಿ ಬಿಟ್ಬಿಡೋಣ. ಎಲ್ಲ ಸಾಮಗ್ರಿನೂ ತಣ್ಣಕ್ಕಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಮೊದಲು ಮೆಣಸಿನ್ಕಾಯಿನ ನುಣ್ಣಗೆ ಪುಡಿ ಮಾಡ್ಕೋತೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಪುಡಿ ಆದಮೇಲೆ ಮಿಕ್ಕಿರೋಂಥ ಬೇರೆ ಸಾಮಗ್ರಿಗಳೆಲ್ಲವನ್ನೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಒಂದು ಸಲ ಇದೆಲ್ಲವನ್ನು ಚೆನ್ನಾಗಿ ಪುಡಿ ಆದಮೇಲೆ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. 1-2 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಬೋದು, ಕೆಡೋದಿಲ್ಲ, ಚೆನ್ನಾಗಿರುತ್ತೆ, ಘಮನೂ ಸಹ ಹೋಗೋದಿಲ್ಲ. ಈ ರೀತಿ ಬಿಸಿಬೇಳೆಬಾತ್ ಪುಡಿನ ತಯಾರಿಸಿಟ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇದನ್ನು ಬಳಸಿ ಬಿಸಿಬೇಳೆಬಾತನ್ನು ಒಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ನಾನು ಈಗಾಗಲೇ ಬಿಸಿಬೇಳೆಬಾತ್ ರೆಸಿಪಿನ ತೋರಿಸಿದ್ದೀನಿ. ಆ ರೆಸಿಪಿ ಲಿಂಕ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದರೆ ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.